ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ಮನಸ್ಸಿನ ಭಕ್ತಿಗೆ ಆಘಾತ ಮಾಡಿದ್ರಿ ನೀವು. ಈ ದೇಶದ ಜನರ ಮನಸ್ಸಲ್ಲಿರುವಂಥ ರಾಮನ ಬಗ್ಗೆ ನೀವು ಅವಮಾನ ಮಾಡಿದ್ರಿ. ಹೊರಗಿನವರಲ್ಲ, ಈ ಆರೋಪ ಹೊರಗಿನವ್ರು ಮಾಡಿಲ್ಲ. ಇದನ್ನ ಈ ರಾಮ ಮಂದಿರದಲ್ಲಿ ಕಳ್ಳತನ ಆಗಿದೆ ಅಂತ ಅಖಿಲೇಶ್ ಯಾದವ್ ಆಗಲಿ ಅಥವಾ OWC ಆಗಲಿ ಅಥವಾ ಕಾಂಗ್ರೆಸ್ ಆಗಲಿ ಮಾಡಿಲ್ಲ. ಒಳಗಿನವರೇ ಆರೋಪ ಮಾಡಿ, ಒಳಗಿನವರೇ ಈ FIR ಲಾಂಚ್ ಮಾಡಿ ಈಗ SIT ರಚನೆ ಆಗಿದೆ. SIT ರಚನೆ ಆದಮೇಲೆ ಕಳ್ಳತನ ಬಗ್ಗೆ ಮಾತಾಡ್ತೀರಿ. ಪೊಲೀಸ್ SIT ಇದೆ, ತನಿಖೆ ಆಗುತ್ತೆ, ಅದು ಗೊತ್ತು ನಮಗೆ. ಆದರೆ ಇಲ್ಲಿ ಆಗಿದ್ದೇನು? ಕಲ್ಲು ಮಣ್ಣಿನ ದೇವಸ್ಥಾನ ರೀ. ಬಸವಣ್ಣ ಹೇಳ್ತಾನೆ, ಸ್ಥಾವರ ಕಳೆಯುವಂಥ ಜಂಗಮ ಕಳೆಯುವಿಲ್ಲ. ಜಂಗಮ ಅಂದ್ರೆ ಏನು? ಮನುಷ್ಯನ ಒಳಗಿರೋ ಭಕ್ತಿ. ಆ ಭಕ್ತಿಗೆ ಅವಮಾನ ಮಾಡಲಿಲ್ವ ನೀವು? ಆ ದೇವಸ್ಥಾನ ಇರಲಿ ಬಿಡಿ, ಇನ್ನೊಂದು 1000 ಕಟ್ಟೋಣಂತೆ. ಭಕ್ತಿಗೆ ಅವಮಾನ ಮಾಡಲಿಲ್ವ ನೀವು? ಅದಕ್ಕೆ ಸ್ವಲ್ಪ ನಾಚಿಕೆ ಬೇಡವಾ? ಅದಕ್ಕೆ ಸ್ವಲ್ಪ ಏನಂತಾರೆ, ಅದಕ್ಕೆ ನಿಮ್ಮ ಮಾತಾಡೋದು ಬಾಯಿ ತಡೋರಿಸ್ಬೇಕಲ್ಲ ಸ್ವಲ್ಪ. ನಾವು ತಪ್ಪು ಮಾಡಿಬಿಟ್ಟು ಅಲ್ಲ, ಹತ್ರ ಅವರು ಗಳಗಳನೆ ಹತ್ರ ಅವರು ಇಂಥದ್ದಾಗಿದೆ ಅನ್ನೋದನ್ನ ಅಂದ್ರೆ ಸರ್, ಈ ಅವರು ಏನು ಅವ್ರ ಹತ್ರು, ಅದಕ್ಕೆ ಅವರು ಒಂಥರ ಬಹಳ ಒಂಥರ ನೋವಿನಿಂದ ಮಾತಾಡಿದ್ರು. ಅಲ್ಲಿವರೆಗೆ ಎಲ್ಲ ಚೆನ್ನಾಗಿತ್ತು. ಬಟ್ ಕೊನೆಗೆ ಅವರು ಕೆಲವೊಂದು ಸ್ಟೇಟ್ಮೆಂಟ್ಗಳನ್ನ ಕೊಟ್ರಲ್ಲ ಸರ್, ಅದು ಒಂದು ರೀತಿ ಮತ್ತೆ ನೀವು ರಾಮನ ಮಂದಿರದಲ್ಲಿ ನಡೆದಂತ ಕಳ್ಳತನದ ಬಗ್ಗೆ ಮಾತಾಡುವವರೆಲ್ಲರೂ ಕೂಡ ರಾಮನ ವಿರೋಧಿಗಳು, ಅವರು ರಾಮ ಭಕ್ತರೇ ಅಲ್ಲ, ಅವ್ರು ಏನೋ ದುರುದ್ದೇಶ ಇದೆ, ಅವ್ರು ಮಾತಾಡೋದನ್ನ ನೀವು ನಂಬೇಡಿ, ಹಿಂದೂ ಸಮಾಜವನ್ನ ಒಡೆಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಇವರು ಭಾರತ ಮಾತೆಗೆ ಘಾತಕತನವನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ ಅನ್ನೋ ಟೋನಲ್ಲಿ ಅವ್ರು ಮಾತಾಡಿದ್ರು. ಹಿಂದೂ ಅಂದ್ರೆ ಹಿಂದೂ ಪರಂಪರೆಯಲ್ಲೇನೆ ಚಾರ್ವಾಕ ಪರಂಪರೆ ಇದೆ. ಅವಾಗಲೂ ಪ್ರಶ್ನೆ ಮಾಡೋ ವ್ಯವಸ್ಥೆ ಇದೆ. ಇಲ್ಲಿ ದೇವರನ್ನು ಕೂಡ ಪ್ರಶ್ನೆ ಮಾಡುವ ವೇದದ ಮೊದಲನೇ ಸೂಕ್ತ ಯಾವುದದು ನಾಸದಿಯ ಸೂಕ್ತದ ದೇವರನ್ನು ಪ್ರಶ್ನೆ ಮಾಡಿ ಶುರು ಆಗುತ್ತೆ. ಇಂಥದ್ರಲ್ಲಿ ಇರುವಾಗ ನೀವು ಸಂವಿಧಾನ ವಿರೋಧಿ ಮಾತಾಡೋದಿದೆಯಲ್ಲ, ಇದು ಸಂವಿಧಾನ ವಿರೋಧಿ ಮಾತಲ್ವಾ ರಾಧ? ಯಾಕಂದ್ರೆ ಈ ದೇಶ ಹಿಂದೂಗಳಿಗೆ ಮಾತ್ರ ಅಲ್ಲ, ಈ ದೇಶ ರಾಮ ಭಕ್ತರಿಗೆ ಮಾತ್ರ ಅಲ್ಲ. ಈ ರಾಮನ ಬಗ್ಗೆ ಮಾತಾಡಿದ ತಕ್ಷಣ ಅಥವಾ ಮಂದಿರದ ಕಳ್ಳತನದ ಬಗ್ಗೆ ಮಾತಾಡಿದ ತಕ್ಷಣ ನೀವು ರಾಮ ಆಯ್ತು ದಿಲೀಪ್ ಅವರೇ, ರಾಮ ಭಕ್ತಿಯ ಬಗ್ಗೆ ಮಾತಾಡ್ತಾ ಇರುವಂತವ್ರು ಕೆಲವರು ಸುಳ್ಳು ಭಕ್ತಿಯನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ನೀವು ರಾಮನ ಮಂದಿರಕ್ಕೆ ಬರುವಂತಹ ಪ್ರತಿಯೊಬ್ಬರು ಅವರು ಭಕ್ತರ, ಸುಳ್ಳು ಭಕ್ತರ, ನಿಜವಾದ ಭಕ್ತರ, ಅವರು ಭಕ್ತರ ಹೌದಾ ಅಲ್ವಾ ಅಂತ ಸರ್ಟಿಫಿಕೇಟ್ ಕೊಡಕ್ಕೆ ಇವ್ರು ಯಾರು ಸ್ವಾಮಿ? ಇವತ್ತು ಟ್ರಸ್ಟ್ ನ ಮೆಂಬರ್, ಅದರಲ್ಲೂ ಕೂಡ ಕೋಶಾಧ್ಯಕ್ಷ. ನಾನು ಇನ್ನೊಂದಿಷ್ಟು ಸವಿಸ್ತಾರವಾಗಿ ಹೇಳ್ತೀನಿ ಸರ್. ನನ್ನ ಕನ್ಸರ್ನ್ ಏನು ಅನ್ನೋದು ನೀವು ಅರ್ಥ ಮಾಡ್ಕೋಬೇಕಲ್ಲ, ಯಾವ ಒಂದು ಉದ್ದೇಶದಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂತ. ಈಗ ಸುಳ್ಳು ಭಕ್ತರು ಮತ್ತು ರಾಮ ಭಕ್ತರು ಅನ್ನೋದ್ರ ಬಗ್ಗೆ ಅವ್ರು ಇವತ್ತು ಮಾತಾಡ್ತಾ ಇದ್ರು. ಹಾಗಾದ್ರೆ ಸುಳ್ಳು ಭಕ್ತರು ಯಾರು, ರಾಮ ಭಕ್ತರು ಯಾರು, ಭಕ್ತಿ ಅಂದರೆ ಏನು, ಆ ಭಕ್ತಿಯನ್ನ ನೀವು ಸರ್ಟಿಫಿಕೇಟ್ ಕೊಡೋದಕ್ಕೆ ನೀವು ಯಾರು? ಸುಳ್ಳು ಭಕ್ತರು ಯಾರು ಅಂತ ಹೇಳ್ತೀನಿ. 2007ರಲ್ಲಿ ರಾಮ ಸುಳ್ಳು, ರಾಮ ಮಂದಿರ ಸುಳ್ಳು, ರಾಮ ಸೇತುವೆ ಸುಳ್ಳು, ರಾಮ ಕಾಲ್ಪನಿಕ ವ್ಯಕ್ತಿ, ರಾಮ ಇದ್ದ ಅನ್ಲಿಕ್ಕೆ ಯಾವುದೇ ರೀತಿ ಸಾಕ್ಷಿ ಪುರಾವೆಗಳಿಲ್ಲ ಅಂತೇಳಿ ರಾಜೀವ್ ಧವನ್ ನೇತೃತ್ವದಲ್ಲಿ, ರಾಜೀವ್ ಧವನ್ ಯಾರು ಅಂತಕ್ಕಂಥದ್ದು ನಿಮ್ಗೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ರಾಮಾಯಣ ಬರ್ದವ್ರು ಒಂದು ನಿಮಿಷ, ಒಂದ್ ಸ್ವಲ್ಪ ದಿಲೀಪ್, ರಾಮಾಯಣ ಬರ್ದವ್ರು ಯಾರು? ರಾಮಾಯಣವನ್ನ ವಾಲ್ಮೀಕಿ ಬರ್ದಿದ್ದಾರೆ. ವಾಲ್ಮೀಕಿ ಮೊದಲೇನಾಗಿದ್ದ? ವಾಲ್ಮೀಕಿ ಏನಾಗಿದ್ರು ಅಂತಂದ್ರೆ ಕಾಡಲ್ಲಿ ಮನುಷ್ಯ ಆಗಿದ್ರು, ಕಾಡು ಜನ ಆಗಿದ್ರು. ಹೌದು, ಆಮೇಲೆ ಏನಾಯ್ತು ವಾಲ್ಮೀಕಿಗೆ? ನೋಡಿ ಏನಾಯ್ತು? ಅಲ್ಲ, ಏನಾಯ್ತು ವಾಲ್ಮೀಕಿ ಮೊದಲೇನಾಗಿದ್ದ? ಅದಾದ್ಮೇಲೆ ಮನಸ್ಸಾಂತರಗೊಂಡು ಆತ ರಾಮ ಭಕ್ತನಾದ, ರಾಮಾಯಣ ಬರ್ದ. ನೀವು ಇವತ್ತು ಕಾಲಾವಧಿ ಬೇಕಾ? ರಾಮ ಭಕ್ತಿಗೆ ನಾನೇ ನಂಬೋದಲ್ಲ. ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡ್ಕೊಡ್ಬೇಕು. ನೀವು ಕೇಳಿದಕ್ಕೆ ನಾನು ಪ್ರಶ್ನೆ ಕೊಡ್ತಾ ಇದ್ದೀನಿ, ಮತ್ತೆ ಇನ್ನೊಂದು ಪ್ರಶ್ನೆ ಸರ್ಟಿಫಿಕೇಟ್ ಕೊಡ್ತಾ ಇಲ್ಲ. ನಾನು ಯಾರು ಸರ್ಟಿಫಿಕೇಟ್ ಕೊಡಕ್ಕೆ ಇಲ್ಲಿಗೆ ಬಂದಿಲ್ಲ. ಯಾರು ರಾಮ ಮಂದಿರ ಸುಳ್ಳು, ರಾಮ ಸೇತುವೆ ಸುಳ್ಳು ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ರಿಟ್ ಪಿಟಿಷನ್ ಸಲ್ಲಿಸಿದ್ರು? ಯಾರು? ಒಂದ್ ನಿಮಿಷ ಸರ್, ಒಂದ್ ನಿಮಿಷ ಪ್ಲೀಸ್, ನೀವು ಮಾತಾಡ್ಬೇಕಾದ್ರೆ ನಾನು ಕೇಳಿಸ್ಕೊಂಡಿದ್ದೀನಿ. ಯಾರು ಕುಂಭಮೇಳಕ್ಕೆ ಹೋದ್ರೆ ನಿಮಗೆ ಬರಬಾರ್ದು, ಕಾಯಿಲೆ ಬರ್ತದೆ ಅಂತ ಹೇಳಿದ್ರು? ಯಾರು ನಾಟಕ ಹಿಡ್ಕೊಂಡು ಓಡ್ತಾ ಇದ್ರು? ಇವತ್ತು ಡೋಂಗಿ ಪ್ರೀತಿ ಬಂದ್ಬಿಟ್ಟಿದೆ ರಾಮನ ಬಗ್ಗೆ. ಗಂಗಾನ ಯಾಕೆ ಕ್ಲೀನ್ ಮಾಡಿದ್ರು? ಗಂಗೆಯನ್ನ ಯಾಕೆ ಕ್ಲೀನ್ ಮಾಡಿದ್ರು? ಗಂಗೆಯನ್ನ ಪವಿತ್ರಗೊಳಿಸಕ್ಕೆ ಕ್ಲೀನ್ ಮಾಡಿದ್ರು. ಪವಿತ್ರಗೊಳಿಸಕ್ ನೀವೇ ಅರೆ ಅಪವಿತ್ರಗೊಳಿಸಿದ ಯಾರು ಅಂತ ಗೊತ್ತಿದೆ? ಪದ ಬೇಡ. ಅಲ್ಲ, ಯಾರು ಗಂಗೆಯನ್ನ ಗಲೀಜು ಮಾಡಿದ್ರು? ಪವಿತ್ರ ಅಪವಿತ್ರ ಅಲ್ಲ, ಸರಿಯಾದ ಪದ ಶುದ್ಧೀಕರಣ. ಪವಿತ್ರ ಅಪವಿತ್ರ ಮಾಡಕ್ಕೆ ನೀವು ಯಾರು ಅಲ್ಲ. ಶುದ್ಧಿ ಅಂತಂದ್ರೆ ಗಲೀಜನ್ನ ತೆಗೆದಾಕೋದು ಅಲ್ವಾ? ಗಲೀಜನ್ನ ತೆಗೆದಾಕಿದ್ರಿ. ಯಾರು ಗಲೀಜನ್ನ ಯಾರು ಮಾಡಿದ್ರು? ಸರಿ, ಯಾಕೆ ಗಲೀಜ್ ಯಾಕೆ ತೆಗೆದಾಕಿದ್ರಿ? ಯಾರು ಮಾಡಿದ್ರು? ಅದನ್ನ ಶುದ್ಧಿ ಮಾಡ್ಲಿಕ್ಕೆ ನಾವೇ ಮಾಡಿದ್ದು. ಶುದ್ಧಿ ಮಾಡ್ಲಿಕ್ಕೆ ಗಲೀಜು ನಾವೇ ಮಾಡಿದ್ದು ಸರ್. ಓಕೆ, ಅದನ್ನ ಯಾಕೆ ಶುದ್ಧೀಕರಣ ಮಾಡಿದ್ರಿ? ನೋಡಿ, ಗಂಗೆಗೆ ಅದರದೇ ಆದ ಪವಿತ್ರತೆ ಇದೆ. ಸರಿ, ಪವಿತ್ರತೆ ಇದೆ, ಎಲ್ಲರಿಗೂ ಗೊತ್ತು. ಎದಕ್ ಶುದ್ಧೀಕರಣ ಎದಕ್ ಮಾಡಿದ್ರಿ? ಅದ್ರ ಮೇಲೆ ಭಕ್ತಿಯನ್ನ ಜಾಸ್ತಿ ಮಾಡ್ಲಿಕ್ಕೆ ಇರ್ಬೋದು, ಅಥವಾ ಇನ್ನೊಂದು
ಅದರ ಪವಿತ್ರತೆಯನ್ನ ಕಾಪಾಡ್ಲಿಕ್ಕೆ. ಪವಿತ್ರತೆ ಅಂದ್ರೆ ಏನು? ಶುದ್ಧಿ ಮಾಡ್ಲಿಕ್ಕೆ ಮೇಡಮ್. ನಿಮ್ದೊಂಥರ ಹೆಂಗಿದೆ ಅಂತಂದ್ರೆ ಅಲ್ಲ, ಪ್ರಶ್ನೆ ಈ ನಿಮ್ದು ಪವಿತ್ರ ವಿತಂಡವಾದ ಇದೆ ಇದು. ಶುದ್ಧೀಕರಣ ಯಾಕೆ ಅಂತಂದ್ರೆ ಗಂಗೆಯನ್ನ ಈ ಮಾನವರು ತಮ್ಮ ಒಂದು ಹೊಲಸು ಕೃತ್ಯಗಳಿಂದ ಗಂಗೆಯನ್ನ ಅದರ ನೈರ್ಮಲ್ಯೀಕರಣವನ್ನ ಹಾಳು ಮಾಡಿದ್ರು. ಇದರಿಂದ ನಿಮ್ಮ ಪ್ರಶ್ನೆ ಬರುವಂತ ಏನಾಗಿತ್ತು ಭಕ್ತರು ಮೇಡಮ್? ಒಂದ್ ನಿಮಿಷ ಶ್ವೇತ ಭಕ್ತರು ಯಾರು ಅಂತ ಕೇಳಿದ್ರಿ. ಅಲ್ಲ, ಒಂದ್ ನಿಮಿಷ ಆ ಪ್ರಶ್ನೆಗೆ ಉತ್ತರ ಕೇಳಕ್ಕೆ ಬಿಡ್ತಾ ಇಲ್ಲ ಸ್ವಾಮಿ, ನೀವು. ಕೇಳಿಸ್ಕೊಳ್ಳಿ. ಸೊ ಅಲ್ಲಿ ಯಾಕೆ ಅದನ್ನ ಕ್ಲೀನ್ ಮಾಡಿದ್ರಂದ್ರೆ ಹೋಗುವಂತ ಭಕ್ತರು ಅಲ್ಲಿ ಮುಳುಗುತ್ತಾರೆ, ಹೇಳ್ತಾರೆ, ಏನಾದ್ರೂ ಆಗಬಾರ್ದು ಅನ್ನೋ ಕಾರಣಕ್ಕೆ ಶುದ್ಧೀಕರಣ ನಡೆಯಿತು. ಆಯ್ತಾ, ಅದು ಬೇರೆ ವಿಚಾರ, ಪಕ್ಕಕ್ಕೆ. ನಾನು ಯಾಕೆ ಡಿ ಕೆ ಶಿವಕುಮಾರ್ ಹೋದ್ರು ಅಲ್ಲಿಗೆ. ಅಲ್ಲ, ನಾನು ಹೇಳಿ ಶುದ್ಧೀಕರಣ ಹಂಗೆ ಬಿಡ್ಬೇಕಾಗಿತ್ತು, ಹಂಗೆ ಗಂಗೆ ಹಂಗೆ ದಿಲೀಪ್ ಬಿಡ್ಬೇಕಾಗಿತ್ತು. ಅದನ್ನ ಯಾಕೆ ಶುದ್ಧೀಕರಣ ಮಾಡಿದ್ರು? ಮನುಷ್ಯರೆಲ್ಲ ಹೋಗಿ ಹೊಲಸು ಮಾಡಿದ್ರೆ ಅದಕ್ಕೆ ಅದನ್ನ ಶುದ್ಧೀಕರಣ ಮಾಡಿದ್ರು. ಸೊ ಆ ಕಾಂಟೆಕ್ಸ್ಟ್ ಅಲ್ಲಿ ಹೇಳಿರ್ಬೋದು. ಅದಕ್ಕೆ ನಾನು ಅವ್ರು ಹೇಳಿದ್ದಲ್ಲ, ನೀವು ಇವರು ರಾಮ ಭಕ್ತರು ಇವ್ರು ಅಲ್ಲ ಅಂತ ಸರ್ಟಿಫಿಕೇಟ್ ಕೊಡೋಕೆ ನೀವು ಯಾರು? ಕಾಂಟೆಸ್ಟ್ ನೀವು ಹೇಳ್ತಾ ಇರ್ತಕ್ಕಂಥದ್ದು ಕುಂಭಮೇಳದಲ್ಲಿ ಹೋಗಿ ಸ್ನಾನ ಮಾಡಿದ್ರೆ ನಾನು ಗಂಗಾ ಶುದ್ಧೀಕರಣ ಹೇಳ್ತಾ ಇದ್ದೀನಿ. ಇವತ್ತು ರಾಮನ ಭಕ್ತರು ಇವರಲ್ಲ ಅಂತ ಸರ್ಟಿಫಿಕೇಟ್ ಕೊಡೋಕೆ ನೀವು ಯಾರು? ನೀವು ರಾಮನೇ? ಒಂದ್ ನಿಮಿಷ ಕೇಳಿ. ನೀವು ರಾಕ್ಷಸರಿಗೆ ಒಲಿದಿದ್ದಾನೆ ಶಿವ. ಈಗ ನೀವು ಗೋವಿಂದ ರಾಕ್ಷಸರಿಗೆ ನಿರಂತರವಾದಂತ ತಪಸ್ಸು ಮಾಡಿದವ್ರಿಗೆ ಒಲ್ದಿದ್ದಾನೆ ಶಿವ. ರಾವಣ ಕೂಡ ತಪಸ್ಸು ಮಾಡಿ ದೇವರನ್ನ ಪ್ರಸನ್ನಗೊಳಿಸಿದವನು. ನೀವು ಯಾರು ರಾಮನ ಭಕ್ತಿಗೆ ನೀವು ಇದು ಮಾಡೋದಕ್ಕೆ? ರಾಮನ ಭಕ್ತರು ಯಾಕೆ ನಾವು ಅಂತಂದ್ರೆ ಸುಮಾರು 500 ವರ್ಷಗಳ ಕಾಲ ಯಾರೋ ಎಲ್ಲಿಂದಲೋ ಬಂದು ಅಲ್ಲಿದ್ದಂತ ರಾಮ ಮಂದಿರವನ್ನ ಕೆಡವಿ 500 ವರ್ಷಗಳ ಕಾಲ ರಾಮ ಮಂದಿರವನ್ನ ದೂರ ಇಟ್ಟಿದ್ನಲ್ಲ. ಬಾಬರ್ ಕೆಡವಿದ್ದಾನೆ ಅಂತ ಸುಪ್ರೀಂ ಕೋರ್ಟ್ ಮಾಡಿದ್ಯಾ? ಬಾಬರ್ ಕೆಡವಿದ್ದಾನೆ ಅಂತೇಳಿ ಇಡೀ ಇತಿಹಾಸ ಹೇಳುತ್ತೆ. ಇಡೀ ಇತಿಹಾಸ ಹೇಳುತ್ತೆ. ನಮ್ಮ ಸಮಸ್ಯೆ ಅಲ್ಲ. ಸುಪ್ರೀಂ ನನ್ನ ಸಮಸ್ಯೆ ಅಲ್ಲ, ಸುಪ್ರೀಂ ಕೋರ್ಟ್ ಸಮಸ್ಯೆ ಆಗಿದೆ. ಗೊತ್ತಿಲ್ಲ ಅನ್ಸುತ್ತೆ. ದಿಲೀಪ್ ಅವರೇ, ನಮಗೂ ಗೊತ್ತಿದೆ ಯಾರು ಹುಯೆನ್ ಬಂದಿದ್ದ ವಿದೇಶಿ ಬರಹಗಾರ ಪ್ರವಾಸಕ್ಕೆ, ಅವನು ಕೂಡ ಅಲ್ಲಿ 100 ಬೌದ್ಧ ಸ್ತೂಪಗಳಿದ್ದು ಅಂತ ಹೇಳಿದಾನೆ. ಈಗ ಅಲ್ಲಿ ಒಂದು ದಿಲೀಪ್ ಬಾಬರ್ ರಾಮ ಮಂದಿರ ಕೆಡವಿದ್ದಾನೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆಯಾ? ಸುಪ್ರೀಂ ಕೋರ್ಟ್ ಹೇಳಿದೆ ಈ ಕೇಸಲ್ಲಿ ಬಾಬರ್ ರಾಮ ಮಂದಿರ ಕೆಡವಿದ್ದಾನೆ ಅನ್ನೋದಕ್ಕೆ ಇನ್ನೂ ಸಾಕ್ಷ್ಯಾಧಾರಗಳಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಸುಪ್ರೀಂ ಕೋರ್ಟ್ ಉತ್ಕಲನ ಮಾಡಿ ಅಲ್ಲಿದ್ದಂತ ಸಾಕ್ಷಿಗಳನ್ನ ತೆಗೆಸ್ಕೊಂಡು ಇಲ್ಲಿ ನೀವು ರಾಮ ಮಂದಿರ ಕಟ್ಟಿ ಅಂತ ಹೇಳಿ ನಮಗೆ ಪರ್ಮಿಷನ್ ಕೊಡ್ತು. ಅದು ಬೇರೆ. ನಾನು ಅಂದ್ರಲ್ಲ, ಬಾಬರ್ ರಾಮ ಮಂದಿರ ಕೆಡವಿದ್ದಾನೆ ಅನ್ನೋದನ್ನ ಸುಪ್ರೀಂ ಕೋರ್ಟ್ ಸಾಕ್ಷೀಕರಿಸಿಲ್ಲ, ಹೇಳಿಲ್ಲ. ಇಲ್ಲ, ಸಾಕ್ಷ್ಯಾಧಾರಗಳ ಕೊರತೆ ಇದೆ ಅಂತ ಸಾಕ್ಷ್ಯಾಧಾರಗಳ ಕೊರತೆ ಇದೆ ಅಂತ ಹೇಳಿರ್ಬೋದು. ಆದ್ರೆ ಇತಿಹಾಸ ಹೇಳುತ್ತೆ ಬಾಬರನೇ ಅಲ್ಲಿದ್ದಂತ ರಾಮ ಮಂದಿರವನ್ನ ಕೆಡವಿದಾನೆ. ರಾಮ ಮಂದಿರ ಕೆಡವಿರೋದಕ್ಕೆ ಇತಿಹಾಸದ ಪುಸ್ತಕಗಳಲ್ಲಿ ಮೆನ್ಷನ್ ಆಗಿದೆ. ಆ ಒಂದು 500 ವರ್ಷಗಳ ಇತಿಹಾಸದ ಏನಾಗಿತ್ತು ಅದನ್ನ ನನಗೆ ಅದೆಲ್ಲ ಬೇಡ ಸರ್. ಇವತ್ತು ಅವರು ರಾಮ ಭಕ್ತರಲ್ಲ, ಸುಳ್ಳು ಭಕ್ತರು ಅಂತ ಹೇಳಿದ್ದಾರಲ್ಲ. ಇವರು ರಾಮ ಭಕ್ತರು, ರಾಮ ಭಕ್ತರು, ಕಣ್ಣೀರು ಸುಸ್ತಾ ಇರ್ತಕ್ಕಂಥವ್ರು ಸುಳ್ಳು ಭಕ್ತರೆ. ಏನ್ ಸರ್ಟಿಫಿಕೇಟ್ ನಾನು? ಯಾಕೆ ನೀವು ಸರ್ಟಿಫಿಕೇಟ್ ಕೊಡೋಕೆ ನೀವು ಯಾರು ರಾಮ ಭಕ್ತರ? ಭಾರತ ಮಾತೆಗೆ ನೋವಾಗಿದೆ ಅಂತ ಹೇಳಿದಕ್ಕೆ ಮೆನ್ಷನ್ ಮಾಡಿದ್ರಿ. ಹೌದು, ಹಿಂದೂ ಸಮುದಾಯ ಭಾರತ ಮಾತೆ ಅಂತಲೇ ಕರೆಯೋದು. ಬೇರೆ ಸಮುದಾಯ ಭಾರತ ಮಾತೆ ಅನ್ನಲ್ಲ, ಭಾರತವನ್ನ ಭಾರತ ಅಂತಾರೆ. ಹಿಂದೂ ಸಮುದಾಯಕ್ಕೆ ನೋವಾಗಿದೆ ಅಂತಂದ್ರೆ ಹೌದು, ನಾನು ನನ್ನ ಭಾರತವನ್ನ ಮಾತೆ ಅಂತೀನಿ, ನನ್ನ ತಾಯಿ ಹೋಲಿಸ್ಕೊತೀನಿ. ನನ್ನ ಭಕ್ತಿ ಅದು. ಮಾತೆಗೆ ಕಳ್ತನ ಮಾಡೋದನ್ನ ಒದ್ದೊಳಿಕ್ ಹಾಕಿದೀವಿ. ಯಾವನೇ ಆಗಿರ್ಲಿ ಒಬ್ಬನು ಕೊಡ್ತಕ್ಕಂಥ ಅವಕಾಶ ರಾಮ ಭಕ್ತ, ಯಾವನು ಕಳ್ತನ ಮಾಡಿದವನು ರಾಮ ಭಕ್ತ, ಕಳ್ಳತನದ ಬಗ್ಗೆ ಪ್ರಶ್ನೆ ಮಾಡಿದವನು ದೇಶ ವಿರೋಧಿ. ಭಾರತ ಮಾತೆಯ ವಿರೋಧಿ. SIT ಫಾರ್ಮ್ ಮಾಡಿದ್ದು ನಾವೇ, ಅರೆಸ್ಟ್ ಮಾಡಿದ್ದು ನಾವೇ, ಒಳಿಕ್ ಹಾಕಿದ್ದು ನಾವೇ, ರಾಜೀನಾಮೆ ರಾಜಲಕ್ಷ್ಮಿ ಅಂಕಲ್ಗೆ ಅವರು ನಮ್ಮೊಂದಿಗೆ ಜಾಯಿನ್ ಆಗಿದ್ದಾರೆ. ಮೇಡಮ್, ತಮಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಕರೆಕ್ಟ್, ಚಂಪತ್ ರಾಯ್ಗೆ, ಅನಿಲ್ ಮಿಶ್ರಾಗೆ 1 ತಿಂಗಳು ಟೈಮ್ ಕೊಟ್ಟು ಎಲ್ಲೆಲ್ಲಿ ಇಟ್ಟಿದ್ಯಪ್ಪ ಸಂಪತ್ತು ದೋಚಿ ಅದನ್ನೆಲ್ಲ ವಾಪಸ್ ತಂದಿಡು ಅಂತ ಹೇಳಿ ಟೈಮ್ ಕೊಟ್ಟು ಎಲ್ಲ ತರಿಸ್ಕೊಂಡು ಅರೆಸ್ಟ್ ಮಾಡಿದ್ದೀರಾ? ಅರೆಸ್ಟ್ ಮಾಡಿದಾರ ಅವ್ರನ್ನ? ಅರೆಸ್ಟ್ ಮಾಡಿದಾರ ಅವ್ರನ್ನ? ಹೌದು, ನೈತಿಕ ರಾಜೀನಾಮೆ ಕೊಟ್ಟಿದ್ದಾರೆ. ನೀವು ಆ ರೀತಿ ಹೇಳಂಗಿಲ್ಲ. ನೀವು ಚಂಪತ್ ರಾಯ್ ಆಯ್ತು, ಒಂದು ಬ್ರೇಕ್. ಗೊತ್ತಿದೆ ಬಿಡ್ರಿ.